ಒಂದು ತಮಟೆ ಚಳವಳಿಯ ಮೂಲ ಉದ್ದೇಶ ಏನು ಅಂತ ನಿಮ್ಮೆಲ್ರಿಗೂ ಗೊತ್ತಿದೆ. ಏನು ಈ ಸಮಾಜದಲ್ಲಿ ವಿಶೇಷ ಚೇತನರು ಅಂತಿದ್ದಾರೆ, ಇವ್ರಿಗೆ ಅವಕಾಶಗಳು ಸಿಗೋದೇ ಕಡಿಮೆ. ಸೊ ಸಿಕ್ಕಿರೋ ಅವಕಾಶಗಳನ್ನು ಬದುಕನ್ನು ಕಟ್ಟಿಕೊಳ್ಳುವಂಥ ಪ್ರಯತ್ನದಲ್ಲಿ ನಿಜವಾದಂಥ ವಿಶೇಷ ಚೇತನರು ಪ್ರಯತ್ನ ಪಡ್ತಾ ಇದ್ರೆ, ದುಡ್ಡು ಕೊಟ್ಟು ಅಕ್ರಮ ಮಾಡಿ ನಾವು ವಿಶೇಷ ಚೇತನರು ಅಂತೇಳಿ, ಅಂದರೆ ಅವ್ರಿಗೆ ಕೈ ಚೆನ್ನಾಗಿದೆ, ಕಾಲು ಚೆನ್ನಾಗಿದೆ, ಕಿವಿ ಕೇಳಿಸ್ತಿದೆ, ಚೆನ್ನಾಗಿ ಮಾತಾಡ್ತಾರೆ, ಚೆನ್ನಾಗಿ ನೋಡ್ತಿದ್ದಾರೆ, ಎಲ್ಲನೂ ಚೆನ್ನಾಗಿದೆ. ಆದರೆ ಸರ್ಕಾರಿ ಹುದ್ದೆಯನ್ನು ಗಿಟ್ಟಿಸಬೇಕು ಅನ್ನೋ ಹಂಬಲದಲ್ಲಿ ಡಾಕ್ಟರ್ ಹತ್ರ ಹೋಗಿ ನಾವು ವಿಶೇಷ ಚೇತನರು ಅಂತ ಸುಳ್ಳು ಸರ್ಟಿಫಿಕೇಟ್ನ ತಂದು ನಾಗಮಂಗಲದಲ್ಲಿ ಸುಮಾರು 7 ಜನ ಕೆಲಸ ಮಾಡ್ತಾ ಇದ್ದಾರೆ. ಈ ವಿಚಾರವಾಗಿ ಸುಮಾರು ಒಂದು 7-8 ವರ್ಷಗಳಿಂದ ಹೋರಾಟ ನಡೀತಾ ಬರ್ತಿದೆ. ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈ ವಿಷಯವನ್ನು ಮನದಟ್ಟು ಮಾಡಿದಂಥ ಸಂದರ್ಭದಲ್ಲಿ ತನಿಖೆ ಆಗಿದೆ. ಅವ್ರ ಮೇಲೆ ಸರ್ಕಾರ ಉನ್ನತ ಮಟ್ಟದಲ್ಲಿ ತನಿಖೆ ಮಾಡಿ ಇವರು ವಿಶೇಷ ಚೇತನರಲ್ಲ, ಇವರು ನಕಲಿಗಳು ಅಂತೇಳಿ ಸರ್ಕಾರದ ಮೈಸೂರಿನ ವೈದ್ಯಕೀಯ ಸಂಸ್ಥೆ ಸರ್ಟಿಫೈ ಮಾಡಿದೆ. ಅವ್ರ ವಿರುದ್ಧ ಕ್ರಮ ತಗೋಬೇಕು ಅಂತೇಳಿ ಮಾನ್ಯ ಇರುವಂತಹ ಜಿಲ್ಲಾಧಿಕಾರಿಗಳು ದೋಷಾರೋಪ ಪಟ್ಟಿಯನ್ನ ಹೊರಡಿಸಿದ್ದಾರೆ. ಮಾನ್ಯ ಜಿಲ್ಲಾಧಿಕಾರಿಗಳು ದೋಷಾರೋಪ ಪಟ್ಟಿಯನ್ನು ಹೊರಡಿಸಿದ್ಮೇಲೆ ಅವ್ರನ್ನ ಸೇವೆಯಿಂದ ವಜಾ ಮಾಡ್ಬೇಕಲ್ವಾ? ಇವರು ಕಳ್ಳರು, ಇವರು ಸುಳ್ಳರು, ಇವರು ಕದಿಮರು, ಇವರು ನಕಲಿ ದಾಖಲೆ ಸರ್ಟಿಫಿಕೇಟ್ನ ಹೊಂದಿದ್ದಾರೆ ಅಂತ ಅನ್ನೋದು ರುಜುವಾತಾಗಿದೆ. ಹಾಗಾಗಿ ಇವ್ರ ಮೇಲೆ ಶಿಸ್ತು ಕ್ರಮ ತಗೋಬೇಕು ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು ದೋಷಾರೋಪ ಪಟ್ಟಿಯನ್ನು ಹೊರಿಸಿದ್ಮೇಲೆ ಅವ್ರನ್ನ ಸೇವೆಯಿಂದ ವಜಾ ಮಾಡ್ಬೇಕಲ್ವಾ? ಹೌದಾ ಅಲ್ವಾ? ಆದ್ರೆ ಇಷ್ಟು ದಿನ ಯಾಕೆ ಅವ್ರನ್ನ ಸೇವೆಯಿಂದ ವಜಾ ಮಾಡಿಲ್ಲ? ಸೊ ಇವರು ನಾಗಮಂಗಲದವರೆಲ್ಲ ಇಷ್ಟು ಜನ, ಕೆಲವರು ಹೊರಗಡೆಯಿಂದ ಬಂದಿದ್ದಾರೆ ನಕಲಿ ಸರ್ಟಿಫಿಕೇಟ್ನ ತಗೊಂಡು, ಎಲ್ಲೋ ದೂರದಿಂದ ನಕಲಿ ಸರ್ಟಿಫಿಕೇಟ್ ತಗೊಂಡು ನಾಗಮಂಗಲಕ್ಕೆ ಬಂದು ಕೆಲಸ ಮಾಡ್ತಿರೋರು ನಾಗಮಂಗಲದಲ್ಲಿರುವಂತ ನಿಜವಾದ ವಿಶೇಷ ಚೇತನರಿಗೆ ಮಾಡಿರುವಂತ ಮೋಸ ಅಲ್ವಾ? ಅನ್ಯಾಯ ಅಲ್ವಾ? ಎರಡನೇದಾಗಿ ಇವ್ರು ತಂದಿರೋದೇ ನಕಲಿ ಸರ್ಟಿಫಿಕೇಟ್, ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟು ಇಲ್ಲಿ ಬಂದು ನಿಮ್ ಸೇವೆ ಮಾಡ್ತಾರ? ರೈತರು ಸೇವೆ ಮಾಡ್ತಾರ? ಇವರು ಜನರು ಸೇವೆ ಮಾಡ್ತಾರ? ದುಡ್ಡು ಕೊಟ್ಟು ಬಂದಿರೋರು ಅವ್ರು ಏನಕ್ಕೆ ಶ್ರಮ ಆಗ್ತಾರೆ? ಯಾವ ಕೆಲಸ ಮಾಡ್ತಾರೆ? ಅವ್ರು ದುಡ್ಡು ಸಂಪಾದನೆ ಮಾಡೋ ಕಡೆ ಗಮನ ಕೊಡ್ತಾರೆ. ಸೊ ಇಂಥ ನಕಲಿ ವಿಎಗಳನ್ನ ನಮ್ಮ ತಾಲೂಕು ಆಡಳಿತ ಇರ್ಬೋದು, ನಮ್ಮ ಜಿಲ್ಲಾಡಳಿತ ಇರ್ಬೋದು, ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಜನಪ್ರತಿನಿಧಿಗಳು ಏಕೆ ಅವ್ರು ಇನ್ನೂ ಇಟ್ಕೊಂಡಿದ್ದಾರೆ, ಯಾಕೆ ಅವ್ರ ಮೇಲೆ ಕ್ರಮವನ್ನು ಕೈಗೊಳ್ಳಿಲ್ಲ ಅಂತ ಅನ್ನೋದು ನಿಜವಾಗ್ಲೂ ನಮ್ಮೆಲ್ಲರಿಗೂ ಮಿಲೇನಿಯರ ಪ್ರಶ್ನೆ. ಮನೆ ಸಚಿವರು ಗೊತ್ತಿದೆ, ತಹಸೀಲ್ದಾರ್ ಗೊತ್ತಿದೆ, DC ಅವ್ರಿಗೂ ಎಲ್ರಿಗೂ ಗೊತ್ತಿದೆ. ಆದ್ರೂ ಅವ್ರನ್ನ ಯಾಕೆ ಕಂಟಿನ್ಯೂ ಮಾಡ್ತಿದ್ದಾರೆ? ಅವ್ರ ವಿರುದ್ಧ ಯಾಕೆ ಕ್ರಮ ತಗೊಳ್ಳಿಲ್ಲ? ಅವ್ರು ಅಷ್ಟೊಂದು ಪ್ರಭಾವಿಗಳ ಅಥವಾ ಏನ್ ನಕಲಿ ವಿಎಗಳ ವಿರುದ್ಧ ದೋಷಾರೋಪ ಪಟ್ಟಿ ಬಂದಿದೆ ಅವರಿಂದ ನಿಮ್ಗೆ ಏನಾದ್ರು ಸೂಟ್ ಕೇಸ್ ಬರ್ತಿದ್ಯಾ? ನಮಗ್ ಗೊತ್ತಿಲ್ಲ. ದಯಮಾಡಿ ತಾಲೂಕು ಆಡಳಿತ, ಜಿಲ್ಲಾಡಳಿತ ಇದನ್ನು ಸ್ಪಷ್ಟಪಡಿಸ್ಬೇಕು, ಮಾಧ್ಯಮ ಸ್ಪಷ್ಟಪಡಿಸ್ಬೇಕು. ಒಂದು ವೇಳೆ ನಕಲಿ ವಿಎಗಳೇನಿದ್ದಾರೆ ನಮ್ಗೆ ಅವ್ರು ಯಾವುದೇ ವೈಯಕ್ತಿಕ ದ್ವೇಷ ಇಲ್ಲ. ನೀವು ವಿಶೇಷ ಚೇತನರಿಗೆ ಅವಮಾನ ಮಾಡಿದಿರಿ, ಅವ್ರ ಅವಕಾಶನ ಕಸಿದ್ಕೊಂಡಿದ್ದೀರಿ, ಅವ್ರ ಬದುಕನ್ನ ನಾಶ ಮಾಡ್ತಾ ಇದ್ದೀರಿ. ನಾವು ನಿಜವಾದ ವಿಶೇಷ ಚೇತನರು ಅಂತೇಳಿ ನಕಲಿ ದಾಖಲೆಗಳನ್ನ ತಂದು ನಿಜವಾದಂತ ವಿಶೇಷ ಚೇತನರ ಬದುಕನ್ನ ನಾಶ ಮಾಡ್ಲಿಕ್ಕೆ ಹೊರಟಿದ್ದೀರಿ. ಸೊ ಇಲ್ಲಿ ಈ ನಕಲಿ ವಿಎಗಳನ್ನ ಪ್ಲಸ್ ಇವ್ರಿಗೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರಲ್ಲ ಡಾಕ್ಟರ್ಗಳು, ಅವ್ರು ಎಷ್ಟು ಮನವಿ ಮಾಡಿರ್ಬೇಡ, ಆ ಡಾಕ್ಟರ್ಗಳ ವಿರುದ್ಧನೂ ಕ್ರಮ ತಗೋಬೇಕು. ಈ ಕೂಡಲೇ ತಹಸೀಲ್ದಾರ್ ಅವರು ನಿಮಗೆ ಪವರ್ ಇದೆ, ನಿಮ್ಮ ಕೈ ಕೆಳಗಡೆ ಕೆಲಸ ಮಾಡುವಂತಹ ನಕಲಿ ಅಂತ ಏನು ಸಾಬೀತಾಗಿದೆ, DC ಅವರು ಏನು ನಿಮಗೆ ಆದೇಶವನ್ನು ಹೊರಡಿಸಿದ್ದಾರೆ, ದಯಮಾಡಿ ಅವ್ರನ್ನ ಕೂಡಲೇ ವಜಾ ಮಾಡಬೇಕು. ಒಂದು ವೇಳೆ ನೀವು ವಜಾ ಮಾಡಲಿಲ್ಲ ಅಂತಂದ್ರೆ ಇದನ್ನ ಸಂಬಂಧಪಟ್ಟಂತ ಅಧಿಕಾರಿಗಳಿಗಿರ್ಬೋದು, ಸಚಿವರಿಗಿರ್ಬಹುದು, ಮುಂದಿನ ದಿನಗಳಲ್ಲಿ ಈಗ ನಾವು ಮಂಡ್ಯದಲ್ಲಿ ಈ ಸಂಬಂಧಪಟ್ಟಂತೆ DC ಅವ್ರಿಗೆ ಮನವಿ ಕೊಟ್ಟಿದ್ದೀವಿ. ಇವತ್ತು ನಾಗಮಂಗಲದಲ್ಲಿ ನಡೀತಿರೋಂತ ಈ ಒಂದು ತಮಟೆ ಚಳುವಳಿ ನಾಳೆ ಮಂಡ್ಯದಲ್ಲೂ ನಡೆಯುತ್ತೆ, ನಾಳಿದ್ದು ವಿಧಾನಸೌಧದಲ್ಲೂ ನಡೆಯುತ್ತೆ. ಇದು ಒಂದು ತಾರ್ಕಿಕ ಅಂತ್ಯ ಆಗೋವರೆಗೂ ನಾವಂತೂ ಸುಮ್ಮನೆ ಇರಲ್ಲ. ನಾಗಮಂಗಲದ ನಿಜವಾದ ವಿಶೇಷ ಚೇತನರು ಏನಿದ್ದಾರೆ, ಮಂಡ್ಯದ ನಿಜವಾದ ವಿಶೇಷ ಚೇತನರು ಏನಿದ್ದಾರೆ, ಅವ್ರ ಪರವಾಗಿ ಸಂವಿಧಾನ ಸೇನೆ ಇರುತ್ತೆ. ಈ ಹೋರಾಟವನ್ನು ಒಂದು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ತೀವಿ, ಇದರಲ್ಲಿ ಯಾವುದೇ ರಾಜಿ ಇಲ್ಲ ಅಂತ ಹೇಳೋದ್ರ ಮುಖಾಂತರ ಈ ಒಂದು ಹೋರಾಟಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ನಮಗೆ ಬೆಂಬಲವನ್ನು ಸೂಚಿಸಿದಂತಹ ಎಲ್ಲ ನಮ್ಮ ಕಾರ್ಯಕರ್ತರುಗಳಿಗೆ, ಮಾಧ್ಯಮ ಮಿತ್ರರಿಗೆ, ಆರಕ್ಷಕರಿಗೆ ಒಂದಿಷ್ಟು ನಾನು ಮಾತು ಮುಗಿಸ್ತಿದ್ದೀನಿ. ಜೈ ಭೀಮ್, ಜೈ ಭಾರತ್.